ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರು ಡ್ರಿಫ್ಟಿಂಗ್ ಮಾಡಿದ ಕೇಸಲ್ಲಿ ಸಿಸಿಟಿವಿ ಪರಿಶೀಲನೆ ಅದೇ ವೇಳೆ ಪಕ್ಕದ ಕಬ್ಬನ್ ಸರ್ಕಲ್ನಲ್ಲೂ ಡ್ರಿಫ್ಟಿಂಗ್ ಮಾಡಿರೋದು ಪತ್ತೆಯಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣ ಎರಡೆರಡು ಬಾರಿ ಡ್ರಿಫ್ಟಿಂಗ್ ಮಾಡಿರೋದು ಬೆಳಕಿಗೆ. ಹೌದು, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಯಾರು ಕೇಳ್ತಾರೆ ಅನ್ನೋ ಅಹಂನಲ್ಲಿ ಮೆರೆಯೋ ಕೆಲವರಲ್ಲಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕೂಡ ಒಬ್ಬರು ಅನ್ಸುತ್ತೆ. ಯಾಕಂದ್ರೆ ಕಳೆದ ಶನಿವಾರ ಮುಂಜಾನೆ 2:30 ಗಂಟೆ ವೇಳೆಯಲ್ಲಿ ತನ್ನ ಐಷಾರಾಮಿ ಕಾರು ತಗೊಂಡು ರೋಡಿಗೆ ಬಂದ ರಿಕ್ಕಿ ರೈ ಎಂಜಿ ರೋಡ್ನ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಲ್ಯಾಂಬೋರ್ಗಿನಿ ಕಾರನ್ನ 3 ರೌಂಡ್ ಡ್ರಿಫ್ಟಿಂಗ್ ಮಾಡಿ ಎಸ್ಕೇಪ್ ಆಗಿದ್ದ. ಮೊದಲು ಅನಿಲ್ ಕುಂಬ್ಳೆ ರಸ್ತೆಯಲ್ಲಿ ಡ್ರಿಫ್ಟಿಂಗ್, ಕಬ್ಬನ್ ಪಾರ್ಕ್ ಸರ್ಕಲ್ ಬಳಿ ಎರಡನೇ ಡ್ರಿಫ್ಟಿಂಗ್. ಇನ್ನು ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡು ಕಾರು ವಶಕ್ಕೆ ಪಡೆದಿದ್ರು. ವಿಚಾರ ಬೆಳಕಿಗೆ ಬಂದ ನಂತರ ಅದು ನಾನಲ್ಲ, ನನ್ನ ಡ್ರೈವರ್ ಆ ತರ ಮಾಡಿರೋದು ಅಂತ ಹೇಳಿಕೆ ನೀಡಿದ್ದ. ಕಾರು ಚಾಲಕ ಅಂತ ಬಂದಿದ್ದ ವ್ಯಕ್ತಿಯನ್ನ ಪೊಲೀಸರು ಲ್ಯಾಂಬೋರ್ಗಿನಿ ಕಾರಿಗೆ ಎಷ್ಟು ಗೇರಪ್ಪ ಅಂದ್ರೆ 6 ಅಂದಿದ್ನಂತೆ. ಕಾರಿಗೆ ಕೀ ಇದೆಯಾ ಅಂದ್ರೆ ಇದೇ ಅಂದಿದ್ನಂತೆ. ಅಸಲಿಗೆ ಲ್ಯಾಂಬೋರ್ಗಿನಿ ಕಾರಿಗೆ ಗೇರ್ ಇಲ್ಲ, ಕೀ ಕೂಡ ಇಲ್ಲ. ಇದರ ನಡುವೆ ರಿಕ್ಕಿ ರೈ ಪರ ವಕೀಲ ನಾರಾಯಣಸ್ವಾಮಿ ಮಾತನಾಡಿ, ರಸ್ತೆ ಸರಿ ಇರಲಿಲ್ಲ, ಅದಕ್ಕೆ ಕಾರು ಕಂಟ್ರೋಲ್ ತಪ್ಪಿದ ವೇಳೆ ನಮ್ ಚಾಲಕ ಅದನ್ನ ಸರಿದಾರಿಗೆ ಹೋಗಿದ್ದಾನೆ ಅಷ್ಟೇ. ಹಾಗಾಗಿ ನಮ್ ಚಾಲಕನ ಕೌಶಲ್ಯವನ್ನ ಮೆಚ್ಚಬೇಕು ಅಂದಿದ್ರು. ಆದ್ರೆ ಇದರ ತನಿಖೆಗೆ ಇಳಿದಿರುವ ಪೊಲೀಸರಿಗೆ ರಿಕ್ಕಿ ರೈ ಕಾರು ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಡ್ರಿಫ್ಟಿಂಗ್ ಮಾಡಿ ನಂತರ ಅದೇ ವೇಳೆಯೇ ಪಕ್ಕದ ಕಬ್ಬನ್ ಪಾರ್ಕ್ ಸರ್ಕಲ್ನಲ್ಲೂ ಡ್ರಿಫ್ಟಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. ಸದ್ಯ ಈ ಸಂಬಂಧ ಆರ್ಟಿಒ, ಎಫ್ಎಸ್ಎಲ್ ರಿಪೋರ್ಟ್, ಸಿಡಿಆರ್, ಸಿಸಿಟಿವಿಗಳ ಪರಿಶೀಲನೆ ಮುಂದುವರೆಸಿದ್ದು ರಿಕ್ಕಿ ರೈ ಕಾರು ಚಾಲನೆ ಮಾಡಿದ ಬಗ್ಗೆ ದಾಖಲೆ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.